ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಿದೆ ಜಿರಳೆ ಪಾರ್ಟಿಯ ಅಬ್ಬರ. ಕಾಕ್ರೋಚ್ ಜನತಾ ಪಾರ್ಟಿಯ ಬಗ್ಗೆ ಆಕರ್ಷಣೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇನ್ಸ್ಟಾಗ್ರಾಂನಲ್ಲಿ 19.7 ಮಿಲಿಯನ್ ಫಾಲೋವರ್ಸ್ ಆಗಿದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿಗೆ ಪ್ರಮುಖ ಪಕ್ಷಗಳ ನಾಯಕರಲ್ಲಿ ತಳಮಳ ಶುರುವಾಗಿರುವಂಥದ್ದು. ಸಿಜೆಪಿ ಬಗ್ಗೆ ಯುವ ಜನರಲ್ಲಿ ಆಸಕ್ತಿ ಹೆಚ್ಚಾಗ್ತಾ ಇದೆ. ಗುಪ್ತಚರ ಕಳವಳ ಇಲ್ಲಿ ಹೆಚ್ಚಾಗ್ತಾ ಇರುವಂಥದ್ದು. ಇನ್ಸ್ಟಾಗ್ರಾಮ್ ಖಾತೆಯನ್ನ ಸಹ ನಿರ್ಬಂಧಿಸುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ನಿನ್ನೆಯಷ್ಟೇ ಜಿರಳೆ ಪಾರ್ಟಿಯ ಎಕ್ಸ್ ಖಾತೆ ಬ್ಯಾನ್ ಆಗಿದೆ. ಈಗ ಇನ್ಸ್ಟಾಗ್ರಾಮ್ ಖಾತೆಯನ್ನ ಕೂಡ ಬ್ಯಾನ್ ಮಾಡುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ದಿನದಿಂದ ದಿನಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ಪಕ್ಷಕ್ಕೆ ಈ ರೀತಿಯಾಗಿ ಫಾಲೋವರ್ಸ್ ಮಿಲಿಯನ್ ಗಟ್ಟಲೆ ಹೆಚ್ಚಾಗ್ತಾ ಇರುವಂತಹ ಕಾರಣ ಇದು ಜನರಲ್ಲಿ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಕೇವಲ 5 ರಿಂದ 6 ದಿನದಲ್ಲಿ 20 ಮಿಲಿಯನ್ ಹತ್ತತ್ರ ಫಾಲೋವರ್ಸ್ ಆಗ್ತಾರೆ ಅಂತಂದ್ರೆ ಇದು ಸತ್ಯವಾಗಿಯೂ ಒಂದು ತಳಮಳ ಹುಟ್ಟಿಸೋದಂತೂ ಗ್ಯಾರಂಟಿ. ಯಾಕೆ ಅಂತಂದ್ರೆ ಇಲ್ಲಿ ಗುಪ್ತಚರರ ಕಳವಳ ಹೆಚ್ಚಾಗ್ತಾ ಇರುವಂತದ್ದು. ಈ ಒಂದು ಹೊಸ ಪಾರ್ಟಿ ಏನು ಸೃಷ್ಟಿಯಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ, ಇದರಿಂದ ಮತ್ತಷ್ಟೇನಾದ್ರೂ ಸಮಸ್ಯೆ ಆಗುತ್ತಾ ಅನ್ನುವಂತ ಕಳವಳ ಈಗ ನಾಯಕರಲ್ಲಿ ಶುರುವಾಗ್ತಾ ಇದೆ. ಕಾಕ್ರೋಚ್ ಜನತಾ ಪಾರ್ಟಿ ಎಕ್ಸ್ ಖಾತೆಗೆ ನಿನ್ನೆ ನಿರ್ಬಂಧ ಹೇರಲಾಗಿದೆ. ಈಗ ಎಕ್ಸ್ ಖಾತೆ ನಿರ್ಬಂಧಕ್ಕೆ ಕಾರಣ ಕೊಟ್ಟಿದೆ ಕೇಂದ್ರ ಸರ್ಕಾರ. ರಾಷ್ಟ್ರೀಯ ಭದ್ರತೆಗೆ ಬೆದರಿಕೆ ಅಂತ ಹೇಳಿ ಗುಪ್ತಚರ ಇಲಾಖೆ ತಿಳಿಸ್ತಾ ಇರುವಂತದ್ದು. ಮಾಹಿತಿ ತಂತ್ರಜ್ಞಾನ ಇಲಾಖೆಗೆ ಗುಪ್ತಚರ ಇಲಾಖೆ ಇದರ ಬಗ್ಗೆ ಮಾಹಿತಿಯನ್ನ ನೀಡಿದೆ. ಆ ಒಂದು ಕಾರಣದಿಂದ ಈ ಒಂದು ಎಕ್ಸ್ ಖಾತೆಯನ್ನ ನಿರ್ಬಂಧ ಮಾಡಲಾಗಿದೆ ಅಂತ ಹೇಳಿ ಕೇಂದ್ರ ಸರ್ಕಾರ ಇದರ ಬಗ್ಗೆ ಕಾರಣವನ್ನ ಸ್ಪಷ್ಟಪಡಿಸಿದೆ. ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತರುವಂತ ಕೆಲಸವಾಗ್ತಾ ಇದೆ ಅಂತ ಹೇಳಿ ವರದಿಯನ್ನ ನೀಡಿ ಈ ಒಂದು ಖಾತೆಯನ್ನ ನಿರ್ಬಂಧ ಮಾಡಲಾಗಿದೆ. ಹೀಗಾಗಿ ಕಾಕ್ರೋಚ್ ಜನತಾ ಪಾರ್ಟಿ ಖಾತೆಗೆ ಇನ್ಸ್ಟಾಗ್ರಾಮ್ ಖಾತೆಗೂ ಕೂಡ ನಿರ್ಬಂಧ ಹೇರುವಂತ ಶಂಕೆಗಳು ವ್ಯಕ್ತವಾಗ್ತಿವೆ. ಸಿಜೆಪಿ ಪಕ್ಷ ಒಂದು 4-5 ದಿನಗಳ ಹಿಂದೆ ಹುಟ್ಟಿಕೊಂಡಂತ ಪಕ್ಷ ಕೇವಲ 4-5 ದಿನಗಳಲ್ಲಿ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಗಳನ್ನ ತನ್ನತ್ತ ಸೆಳೀತಾ ಇದೆ. ಈ ಒಂದು ಸಿಜೆಪಿ ಪಕ್ಷ ಇದು ಬೇರೆ ಪಕ್ಷಗಳನ್ನೆಲ್ಲ ಹಿಂದಕ್ಕೆ ಈ ರೀತಿಯಾಗಿ ಮುಂದುವರಿತಾ ಇರುವಂತಹ ಕಾರಣ ದೇಶದಲ್ಲಿರುವಂತಹ ಪ್ರಮುಖ ಪಕ್ಷಗಳೇನಿವೆ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಎಲ್ಲವೂ ಕೂಡ ಈಗ ಆತಂಕಕ್ಕೆ ಒಳಗಾಗಿರುವಂತದ್ದು. ಯೂತ್ ಪಾರ್ಟಿ ಅಂತ ಹೇಳಿ ಇದಕ್ಕೆ ಹೆಸರು ನೀಡಲಾಗ್ತಾ ಇದೆ. ಈ ಒಂದು ಯೂತ್ ಪಾರ್ಟಿ ಅದು ಮಾರಕವಾಗಬಹುದು ಅನ್ನುವಂತ ಭಯ ಈಗ ಎಲ್ಲರೂ ಕೂಡ ಸೃಷ್ಟಿಯಾಗಿದೆ. ದೇಶಾದ್ಯಂತ ಸದ್ದು ಮಾಡುತ್ತಿರುವಂತಹ ಕಾಕ್ರೋಚ್ ಜನತಾ ಪಾರ್ಟಿ ಎಕ್ಸ್ ಖಾತೆಯನ್ನ ಭಾರತದಲ್ಲಿ ತಡೆ ಹಿಡಿಯಲಾಗಿದೆ. ಸಿಜೆಪಿ 2029 ಯೂಸರ್ ನೇಮ್ ಹೊಂದಿರುವಂತಹ ಈ ಖಾತೆಗೆ ಹೋದಾಗ ಅಕೌಂಟ್ ವಿತ್ ಹೆಲ್ಡ್ ಮಾಡಲಾಗಿದೆ ಅಂತ ಹೇಳಿ ತೋರಿಸಲಾಗ್ತಾ ಇದೆ. ವಿತ್ ಹೆಲ್ಡ್ ಇನ್ ರೆಸ್ಪಾನ್ಸ್ ಟು ಎ ಲೀಗಲ್ ಡಿಮ್ಯಾಂಡ್ ಎಂದು ಕಾಣಿಸ್ತಾ ಇದೆ. ಖಾತೆ ಆರಂಭವಾದಾಗ ಕೆಲವೇ ದಿನಗಳಲ್ಲಿ ಇಷ್ಟೊಂದು ಬೆಂಬಲ ಸಿಗ್ತಾ ಇರೋದು ಈಗ ಅನುಮಾನಕ್ಕೆ ಕಾರಣವಾಗಿದೆ. ಪಾಕಿಸ್ತಾನ, ಬಾಂಗ್ಲಾದೇಶ, ಟರ್ಕಿ, ಸೌದಿ ಅರೇಬಿಯಾದಲ್ಲಿರುವ ಜನರು ಫಾಲೋ ಮಾಡ್ತಾ ಇರೋದು ಈಗ ಬೆಳಕಿಗೆ ಬಂದಿದೆ. ಒಟ್ಟಿನಲ್ಲಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಪರ ಮತ್ತು ವಿರೋಧ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಅಭಿಜಿತ್ ದಿಪ್ಕೆ ಈ ಹಿಂದೆ ಆ ಪಕ್ಷದಲ್ಲಿ ಕೆಲಸ ಮಾಡಿದಂತ ವ್ಯಕ್ತಿ ಅಂತೇಳಿ ಬಿಜೆಪಿ ಬೆಂಬಲಿತ ವ್ಯಕ್ತಿಗಳು ಎಕ್ಸ್ ನಲ್ಲಿ ಪೋಸ್ಟ್ ಹಾಕ್ತಿದ್ದಾರೆ. ಅಭಿಜಿತ್ ದಿಪ್ಕೆ ಬಿಜೆಪಿ ಮಾತ್ರವಲ್ಲ ಕಾಂಗ್ರೆಸ್ ಪಕ್ಷದ ವಿರುದ್ಧವೂ ಕೂಡ ಪೋಸ್ಟ್ ಹಾಕಿದ್ರು. ಆದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವ ಕಾರಣ ಹಳೆಯ ಪೋಸ್ಟ್ ಗಳನ್ನ ಡಿಲೀಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ.